ಬೇಗ ವಿಸ್ತಾರವಾಗಿ ಗೌಡ್ರೆ ನಿಮ್ಮ ವಿಷಯ. ನಾಳೆಯಿಂದ 24 ಗಂಟೆವರೆಗೆ ನಮ್ಮ ಫ್ಯಾಕ್ಟರಿಯನ್ನು ಕ್ಲೋಸ್ ಮಾಡಲು ಹೇಳಿ. ಅಂದರೆ ಆ ಶೇಖರ ಇಂದು ಅವರನ್ನ ಹೇಳಿದಂತೆ ಬಂದು ನನಗೆ ಶರಣಾಗತನಾಗಿ ಆ ಕೃಷ್ಣನನ್ನು ಹಿಂದೆ ಸರಿಸಿದ್ದ ಒಳ್ಳೆಯದಾಯ್ತು. ಏನದಿದ್ದರೆ ಇದೇ ನನ್ನ ಬಂದೂಕಿನಿಂದ ಅವರಿಬ್ಬರ ಎದೆ ಗುಂಡಿಗೆಯನ್ನು ಸೇರಿ ರಕ್ತ ಕುಡಿದು ಬಿಡ್ತೀನಿ. ಬರೀ ಅವರಿಬ್ಬರ ಎದೆಗುಂಡಿಗೆ ಹರಿದು ಹಾಕಿದರೆ ನಮ್ಮ ಸೇಡು ತೀರುವಂತಿಲ್ಲ ಗೌಡ್ರೆ. ಅವರಿಬ್ಬರನ್ನು ಸೆರೆ ಹಿಡಿದು ನಮ್ಮ ಸೆರೆ ಪಂಜರದ ಹಾಲೆ ಹಾಕಿ ಅನ್ನ ನೀರಿಲ್ಲದೆ ಜೀವಂತ ದಹಿಸಿ ಬಿಡಬೇಕು. ಅಂದಾಗ ಬುದ್ಧಿಗಳಿದ್ದರೆ ಈ ಸಮಾಜದ ಪೆದ್ದ ಜನರೆಲ್ಲರೂ ನೀನು ಅವ್ರ ಅಣ್ಣನಿಗೆ ತಿಳಿಸಿ ಹೇಳ್ಬಾರ್ದು ಕಳಿಸಿದ್ನಲ್ಲ, ಅದಕ್ಕೇನಂದ ಹೇಳಕಂತ ಹೋದ್ರ ಸುಮ್ಮನೆ ದೇವ್ರಕೊಂಡು ಮಲದ್ದೇ ನಿಂತಿದ್ದೀನ್ರಿ ಧನ್ಯರ. ನೀನು ಈ ರೀತಿ ನಮ್ಮ ಗೌಡರಿಗೆ ದ್ರೋಹನೆ ನಿನ್ನ ಹೆಣವನ್ನು ಪತ್ತೆ ಇಲ್ಲದೆ ಯಮಲೋಕಕ್ಕೆ ಪಾರ್ಸಲ್ ಮಾಡ್ತಾರಂತ ನೀನು ಹೇಳ್ಬೇಕಾಗಿತ್ತಲ್ಲ. ಹೇಳಿದ್ದೇಯಪ್ಪ, ಹೇಳಾರ್ದ ಇರ್ತೀನಿ ಅಣ್ಣ. ನಮ್ಮ ಗೌಡ್ರನ್ನೇ ಅದರ ಹಾಕೊಂಡಿ ಅಂದ್ರ ಊರಾಗ ನೀನ್ ಅಣ್ಣ ಅದ್ದಕ್ಕಾಗಿ ಅವ್ಕೊಂಡ್ ತಿನ್ನಾಗ ಆಕೈತೆ ಅಂತ ಹೇಳಿದೆ. ಅದಕ್ಕೇನಂದ ಬಡವ ರಾಸ್ಕಲ್. ನಿಮ್ಮ ಗೌಡ್ರ ಅಷ್ಟ ಯಾಕ, ನಿಮ್ಮ ಗೌಡ್ರ ಅಂತ 1000 ಮಂದಿ ಬಂದ್ರು ಅವ್ರನ್ನ ಸಿಕ್ಕಂಗ್ ಸಿರಾಕ್ ಹೋದು ಮಣ್ಣಾಗ ಮುತ್ತಿನ ಏನು ಈ ರೀತಿ ಸಕ್ಕಿನಿಂದ ಮಾತನಾಡಿ ಕಳಿಸಿದ್ರೆ ಸಕ್ಕಿನ ಬಡವ ಅಂತ ಹಂಗ ಬಿಟ್ಟಿಲ್ಲ ಯಪ್ಪ. ಈ ಮನೆಗೆ ಬರ್ತೀನಿ ಅಂದಣ. ಏನು ಈ ಶ್ರೀಮಂತ ಸಿಂಹ ಈ ನಾಗೇಗೌಡನ ಮನೆಗೆ ಬರುವಷ್ಟು ಸೊಕ್ಕು ಬಂದಿದೆ ಬಡ ಭಿಕಾರಿಗೆ. ಉರುವ ಕಿಚ್ಚಿನ ಗಂಡ ದೇವರ ಗಂಡ ಶ್ರೀಮಂತವರೆಗೆ ಮೆಂಡ ನಾನೇ. ನಿನ್ನ ಮನೆತನಕ್ಕೆ ಅಷ್ಟೇ ಯಾಕ್ರೆ ಗೌಡ, ತನಕಾದ್ರೂ ಬಂದು ಹೀಗೆ ಮಾತನಾಡುತ್ತೇನೆ. ಬರೀ ಶೇಖರನಲ್ಲದೆ ಬರಿಯಾದಿನ ಚಂದ್ರಶೇಖರ ಅಂತ ಮಗಳ ಚಂದ್ರ. ಈ ದೇಶಾಯಿಗಳ ಹೆಸರು ಕೇಳಿದ್ರೆ ಈ ಸಮಾಜ ಇದು ಸಮಾಜ ಹಾಗೂ ಸರ್ಕಾರ ಗಡಗಡ ನನಗಳುತ್ತಿರುವಾಗ ಇನ್ನೊಂದು ಬಡ ಭಿಕಾರಿ ನನಗೆದರಾಗಿ ನಿಲ್ಲುವೆ ಮಗನೇ. ಬಡವ ಬಡದು ಮತ್ತೆ ಮತ್ತೆ ಮರಳಿ ಸ್ವಕ್ಕಿನ ಶ್ರೀಮಂತಿಗೆ ಬೆಂಕಿ ತಪ್ಪಿ ಬೊಗಳಿದರೆ ಶ್ರೀಮಂತಿಗೆ ಅವನು ಬೆಂಕಿ ಹಚ್ಚಿ ನಿನ್ನ ದೇವರ ನುಚ್ಚು ನೂರಾಗೋದು ಮಗನ ಎಚ್ಚರ ಎಚ್ಚರ. ಲೇ ನನಗೆ ಎಚ್ಚರ ಹೇಳುವ ಹುಚ್ಚ ಹುಡುಗನೇ, ಈ ನನ್ನ ಶ್ರೀಮಂತಿಕೆಯ ನೋಟಿನ ರಾಶಿಯಲ್ಲಿ ದಿನಾಲು ನಿನ್ನಂತ ಸಾವಿರಾರು ಬಡ ಭಿಕಾರಿಗಳನ್ನು ಸುಟ್ಟರು
ಹಿಂದೆ ಸರಿಯಲಾರದ ಮಗನೇ ನನ್ನ ಶ್ರೀಮಂತಿಕೆಯ ಸಾಮ್ರಾಜ್ಯ ಅಂದಾಗ ಮರ್ಯಾದಿಂದ ನಾ ಹೇಳಿಕೊಂಡು ಬದುಕಿಕೋ ಈ ಸಮಾಜದಲ್ಲಿ. ನಿಮ್ಮಂತ ಶ್ರೀಮಂತವರಿಗೆ ಹೆದರಿ ನಿಮ್ಮ ಕಾಲಡಿಯಲು ಬಿದ್ದು ಅಡ್ಡಾಡು ಹೇಡಿಯಲ್ಲ ಈ ಶೇಖರ. ನಿಮ್ಮಂತ ಸೋದಿ ಶ್ರೀಮಂತ ಅದರ ರಾಜಿಗೆ ಸುಲಿಗೆ ಮಾಡಿ ಬಡವರ ಗೋಡೆಗೆ ಓಡಾಡ್ತಿರುವ ಬಡವರ ಎದುರಿಸುವ ಕಾಲು ಕೆದರಿದ ಹುಲಿ ನಾನೇ. ಅಂದಾಗ ಮೊದಲು ಮರ್ಯಾದೆ ಕೊಟ್ಟ ಮಾತನಾಡು ನನ್ನ ಜೊತೆ. ಕಾಲು ಕೆದರಿದ ಹುಲಿ ಲೇ ಮಗನ ಶೇಖರ, ಹುಲಿ ನಾನೆಂದು ಹೆಮ್ಮಿನಿಂದ ಮೆರೆದವರ ಹೀರುವ ಯಜಮಾನನ ಈ ರೀತಿ ನಿನ್ನಿಚ್ಛೆ ಅಂತ ಮಗಲಕ್ಕೆ ನಿಮ್ಮಪ್ಪನ ಮನೆಯಲ್ಲ. ಸುಮ್ಮನೆ ನೀನು ನನ್ನಲ್ಲಿಗೆ ಹೇಳಿದಂತೆ ಆ ಕೃಷ್ಣನನ್ನು ಹಿಂದೆ ಸರಿಸಿ ಬಾಯಿ ಬಿಟ್ಟು ಕೇಳಿ ಹಣದ ರಾಶಿಯನ್ನು ನಿನ್ನ ಮನೆ ತುಂಬಿಕೋ. ಹಣದ ಆಸೆಗೆ ಕೂಳಿನ ಆಸೆಗೆ ಬಿದ್ದು ಜನನಗುಳಲ್ಲ ಈ ಸೂರ ಸರ್ದಾರ್ ಚಂದ್ರಶೇಖರ್. ನನಗ ಬೇಕು ನ್ಯಾಯ, ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಹಕ್ಕಿನ ಎಂದ ಮೇಲೆ ಈ ಗೌಡನ ಜೊತೆ ಯಾತರಾಗೋದು ನನ್ನ ಗುರಿ. ಲೇ ಮಗನ ಶೇಖರ, ಆ ಗುರಿ ಇಟ್ಟುಕೊಂಡು ನಮ್ಮ ಕೈಯಲ್ಲಿ ಏನಾದರೂ ನಿಮ್ಮಿಂದ ನಡೆದಿದ್ದಾದರೆ ಹಿಂದೆ ಬಿಡುವಾಗಲಿ ನನ್ನ ನಿನ್ನ ರಣರಾಜ್ಯದ ಹೋರಾಟದ ಪ್ರಾಣ. ಸ್ವಲ್ಪ ದಿನ ಸಲುವಾಗಿ ಯಾಕೆ ಹುಡುಗ ಗುದ್ದಾಡ್ತಿ? ನಾವು ಗೌಡ್ರು ಹೇಳಿದ್ ಕೇಳ್ಬಿಡು. ನಿನ್ನಂತ ಕೂಳಿನಸಿ ಬೆಲೆ ಬಿದ್ದು ಮತ್ತೊಬ್ಬರ ಕೈ ಒಡ್ಡಿ ಬೇಡ್ತೀನಿ ಜನನಗುಳಲ್ಲ ಈ ಸೂರತ್ ಸರ್ದಾರ್ ಚಂದ್ರಶೇಖರ್. ಹೋರಾಟಕ್ಕೆ ವಿಳಂಬ ಕೊಟ್ಟು ಆಜಾಜೀವಿಗಳ ಸೇವಸಿ ವೀರ ಕೇಸರಿ ನಾನು ಜಗಪತಿ. ಈ ಗೌಡ ನನ್ನ ಮುಂದೆ ಏನಂದರೆ ಗೊತ್ತಾ? ನಾವು ಇವನಿಗೆ ಬೆಂಬಲಿಸಿದ್ದರೆ ಊರೆಲ್ಲ ಬೇಸ್ಕರಾಗಿ ಊರಲ್ಲಿ ಬಿಡ್ತಾನೆ ಈ ಗೌಡ. ಮುಂದಾಟಿಗೆ ಮಾತುಗಳನ್ನ ಸಾವಿನ ದವಡೆಯಲ್ಲಿ ಸಿಕ್ಕ ಪ್ರಾಣಿಯ ಬಡಪಡಿಸಬೇಕಲ್ಲ ಬಡಪಲ್ಲಿ